ಆಕಾಶವಾಣಿ ಧಾರವಾಡ. ದಿಲ್ಲಿಯಲ್ಲಿ ನಡೆದ ಈ ಸಲದ ಆರ್ಡಿ ಪರೇಡ್ನಲ್ಲಿ ಭಾಗವಹಿಸಿದ ಧಾರವಾಡದಲ್ಲಿ ಓದುತ್ತಿರುವ ನಯನಾ HA ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾಯಾ ರಾಮನ್. ಯುವ ಮಿತ್ರರೇ ನಮಸ್ಕಾರ. ಸಾಲಿ ಕಾಲೇಜಿನ ಜೀವನ ಅಂದ್ರ ಆಹಾ ಎಂಥ ಸವಿ ಕ್ಷಣಗಳವು, ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ. ಆ ಜೀವನದೊಳಗ ನಾವು ಮುಟ್ಟಿದ್ದೆಲ್ಲ ಚಿನ್ನ, ಹೌದಿಲ್ಲೋ ಯುವ ಮಿತ್ರರೇ? ನಾವು ಅಭ್ಯಾಸ ಅಂತೂ ಮಾಡ್ತಾನೆ ಇರ್ತೀವಿ. ನಮಗೆ ಯಾವ್ದು ಇಷ್ಟ ಆಗ್ತದ ಆ ವಿಷಯಗಳನ್ನ ತಗೊಂಡು ಡಿಗ್ರಿ ಮಾಡ್ತೀವಿ, ಮಾಸ್ಟರ್ ಡಿಗ್ರಿ ಮಾಡ್ತೀವಿ, ಬೇಕು ಅಂದ್ರೆ ಮುಂದೆ PhD ಕೂಡ ಮಾಡ್ತೀವಿ. ಅದರ ಜೊತೆಗೆ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನ್ ಹೇಳ್ತೀವಲ್ಲ, ಅದ್ರೊಳಗೂ ಒಬ್ಬೊಬ್ಬರಿಗೆ ಬಹಳಷ್ಟು ಆಸೆ ಇರ್ತದ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ. ಹಂಗ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ತಾವ. ಸಾಹಿತ್ಯ, ಸಂಗೀತ, ಚಿತ್ರಕಲೆ, ನೃತ್ಯ, ನಾಟಕಗಳು ಇಷ್ಟೆಲ್ಲ ಇರ್ತಾವ. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಸೇವೆಗಳು ಅಂತ ಒಂದಿಷ್ಟವ. NCC, NSS, ಸ್ಕೌಟ್ಸ್, ಗೈಡ್ಸ್ ಹಿಂಗೆಲ್ಲ. ಅದ್ರೊಳಗೂ ಕೂಡ ಸೇರಿ ಒಂದು ರೀತಿ ಒಳಗ ವಿದ್ಯಾರ್ಥಿ ದೆಸೆಯೊಳಗನ ರಾಷ್ಟ್ರೀಯ ಮಟ್ಟದೊಳಗ ನಡೆಯುವಂತಹ ರಾಷ್ಟ್ರ ಚಟುವಟಿಕೆಗಳೊಳಗ ನಾನು ಭಾಗವಹಿಸಬೇಕು ಅಂತ ಆಸೆ ಇರ್ತದ ವಿದ್ಯಾರ್ಥಿಗಳಿಗೆ. ಹೌದು, ನಾನು ಕೂಡ ಸ್ಕೌಟ್ ಗೈಡ್ಸ್ ಒಳಗ ಭಾಗವಹಿಸಿ ಬಹಳಷ್ಟು ಆ ರೀತಿಯ ಒಂದು ಒಲವನ್ನ ಪಡ್ಕೊಂಡವಳು. ಹಾಗಾಗಿ ಈಗ ನಾನು ಇಷ್ಟ್ಯಾಕೆ ನಿಮ್ ಜೊತೆಗೆ ಮಾತಾಡಿದೆ ಅಂತಂದ್ರ, ಈಗ ನನ್ ಜೊತೆಗೆ NCC ತಗೊಂಡಂತಹ ವಿದ್ಯಾರ್ಥಿನಿ ಇದ್ದಾರ. ಅವ್ರ ಹೆಸರು ನಯನಾ HA. ಅದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರ, ನಯನಾ ಅವರು ಈ ಸಲದ RD ಪರೇಡ್ನೊಳಗ ಆಯ್ಕೆಗೊಂಡು ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ನಡೆಯುವಂತಹ ಸಂವಾದದೊಳಗ ಭಾಗವಹಿಸಾರ. ಹಾಗಾಗಿ ನಯನಾ ಅವ್ರನ್ನ ಮಾತಾಡಿಸಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ನಯನಾ. ನಮಸ್ತೆ ಮ್ಯಾಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಯನಾ, ಎಷ್ಟು ವರ್ಷಗಳಿಂದ ನೀವು NCC ತಗೊಂಡ್ರಿ? NCC ನಾನು ನನ್ನ 8th ಮತ್ತೆ 9th ನವೋದಯ ಡೇಸ್ ಅಲ್ಲಿ ಕೂಡ ಜೂನಿಯರ್ ವಿಂಗ್ ನ ಮುಗಿಸಿದ್ದೆ. A ಸರ್ಟಿಫಿಕೇಟ್ ಆಗಿತ್ತು. ಅದ್ರ ನೆಕ್ಸ್ಟ್ ಡಿಗ್ರಿಗೆ ಬಂದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಮುಂಚೆ ಒಂದು ಥಾಟ್ ಇತ್ತು. ಸೊ ಇಲ್ಲಿ ಬಂದ್ಮೇಲೆ ಅದನ್ನೇ ಆಪ್ಟ್ ಮಾಡಿ ಇಲ್ಲಿ 3 ವರ್ಷ ಮುಗಿಸಿದೆ. ಸೊ ನಂದು ಇವಾಗ ABC 3 ಸರ್ಟಿಫಿಕೇಟ್ ಕೂಡ ಮುಗಿದಿದೆ NCC ಅಲ್ಲಿ. ಓಹೋ, ಈ ಮಧ್ಯೆ RD ಪರೇಡ್ಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೋಬೇಕು, ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ಮಾತನಾಡುವಂತಹ ಒಂದು ಅವಕಾಶ ಪಡ್ಕೋಬೇಕು ಅಂತೆಲ್ಲ ಶುರು ಆಗಿದ್ದೆ ಯಾವಾಗ ನಯನಾ? ನಮ್ಗೆ ಗೊತ್ತಿಲ್ಲ, ನನ್ನ ಚೈಲ್ಡ್ ಡೇಸ್ ಇಂದಾನೆ ನನಗೆ ಇದೊಂಥರ ಕ್ರೇಜ್ ಆಗ್ಲಿ ಡ್ರೀಮ್ ಆಗ್ಲಿ ಹುಡ್ಕೋತು ಮ್ಯಾಮ್. ಪ್ರತಿ ವರ್ಷ ರಿಪಬ್ಲಿಕ್ ಡೇ ದಿನ ನಮಗೆ ಅಲ್ಲಿ ನಮ್ಮ ನವೋದಯದಲ್ಲಿ ಲೈವ್ ಶೋ ಕಾಣಿಸ್ತಾ ಇದ್ರು. ಅವಾಗ ಅಲ್ಲಿ ಕಂಟಿಜೆಂಟ್ಸ್ ನೋಡ್ತಾ ಇದ್ರೆ, ಮಾರ್ಚ್ ನೋಡ್ತಿದ್ದೆ. ನನಗೆ ಅಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಸ್ಟಿಲ್ ನನಗೆ ಅಲ್ಲಿ ಆ ಕಂಟಿಜೆಂಟ್ ಅಲ್ಲಿ ಒಂದು ಮೆಂಬರ್ ನಾನಾಗಿರ್ಬೇಕು ಅನ್ನೋ ಆಸೆ ಮುಂಚಿಂದಾನೇ ಇತ್ತು. RD ಪರೇಡ್ನೊಳಗೆ ಭಾಗವಹಿಸಲೇಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಸೊ ಈಗ ನಮ್ಮ NCC ಡಿಗ್ರಿಯಲ್ಲಿ ಅಂದ್ರೆ B ಮತ್ತೆ C ಸರ್ಟಿಫಿಕೇಟ್ ಅಲ್ಲಿ ನಮಗೆ ಟೋಟಲ್ ಆಗಿ 2 ಚಾನ್ಸ್ ಸಿಗುತ್ತೆ. B ಅಲ್ಲಿ ಒಂದ್ಸಲ, C ಅಲ್ಲಿ ಒಂದ್ಸಲ. ನಾನು ಲಾಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಬಟ್ ಹ್ಯಾಸ್ ದ ಕಾಂಪಿಟೇಷನ್ ಈಸ್ ಟೂ ಹೈ. ಲಾಸ್ಟ್ ಇಯರ್ 4th ಕ್ಯಾಂಪ್ ತನಕ ಹೋಗಿ ರಿಜೆಕ್ಟ್ ಆಗಿ ಬಂದಿದ್ದೆ. ಈ ಸಲ ಮತ್ತೆ ರಿಜೆಕ್ಟ್ ಆಗಿ ಬಂದ ನೆಕ್ಸ್ಟ್ ಡೇ ಇಂದಾನೆ ಇಲ್ಲಿ ತನಕ ಕೂಡ ಪ್ರಾಕ್ಟೀಸ್ ಮಾಡಿ ಈ ಸಲ ಮತ್ತೆ ಅದನ್ನ ಕ್ರ್ಯಾಕ್ ಮಾಡಿ ಇವಾಗ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ ಮ್ಯಾಮ್. ಹೆಂಗಿತ್ತು ಅನುಭವ ನಯನಾ? ಅದು ಎಕ್ಸ್ಪೀರಿಯನ್ಸ್ ಮ್ಯಾಮ್ ವಿಚ್ ಆಕ್ಚುಲಿ ಟ್ರೂಲಿ ಮ್ಯಾಟರ್ಸ್ ದನ್ ದ ಡೆಸ್ಟಿನೇಷನ್. 6 months ಕಂಪ್ಲೀಟ್ ನಾವು ಸೆಲೆಕ್ಷನ್ ಪ್ರೊಸೆಸ್ ಥ್ರೋನೇ ಹೋದ್ವಿ. ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಟೋಟಲ್ ಕರ್ನಾಟಕ ಮತ್ತೆ ಗೋವಾದಲ್ಲಿ ಅಮಾಂಗ್ 80,000 ಕೆಡೆಟ್ಸ್ ಅಲ್ಲಿ ಓನ್ಲಿ 124 ಪೀಪಲ್ ವಿಲ್ ಗೆಟ್ ದಿಸ್ ಆಪರ್ಚುನಿಟಿ. ಸೊ ಸೆಲೆಕ್ಷನ್ ಪ್ರೊಸೆಸ್ ಅಂತ ಅಂದಾಗ ಈ 6 ತಿಂಗಳಲ್ಲಿ ಪ್ರತಿ ಕ್ಯಾಂಪ್ ಅಲ್ಲೂ ನಮ್ ಮುಂದೆ 5 ಜಡ್ಜಸ್ ಕೂತಿರ್ತಾರೆ ಮ್ಯಾಮ್. ಜಡ್ಜಸ್ ಅಂದ್ರೆ ಎಲ್ಲರೂ ಲೆಫ್ಟಿನೆಂಟ್ ಕರ್ನಲ್, ಹೈಯರ್ ರ್ಯಾಂಕ್ ಲೆವೆಲ್ ಆಫೀಸರ್ಸ್, ಮಿಲಿಟರಿ ಒಳಗೆ ಕೆಲಸ ಮಾಡ್ತಾ ಇರುವಂತಹ ದೊಡ್ಡ ಹುದ್ದೆಯ ಅಧಿಕಾರಿ ನಮ್ಮ ಸೆಲೆಕ್ಷನ್ ಮಾಡ್ತಾರೆ. 5 ಜನನು ಒಂದೊಂದು ಥಿಂಗ್ ನ ನಮ್ಮಲ್ಲಿ ನೋಡ್ತಾ ಇರ್ತಾರೆ. ಒಬ್ರು ಸ್ಟೆಮಿನಾ ನೋಡ್ತಿದ್ರೆ, ಒಬ್ರು ಕಾನ್ಫಿಡೆನ್ಸ್ ನೋಡ್ತಾರೆ, ಒಬ್ರು ಫಿಸಿಕ್ ನೋಡ್ತಾರೆ. ಸೊ ಅವ್ರ ಮುಂದ್ಗಡೆ ಹೋಗಿ ಸೆಲೆಕ್ಷನ್ ಕೊಡ್ಬೇಕಂತ ನಿಂತಾಗಲ್ಲ, ಆಗ ಹಾರ್ಟ್ ಬೀಟ್ ಪ್ರತಿ ಸೆಲೆಕ್ಷನ್ ಕೊಟ್ಟರೆ ಕೆಡೆಟ್ಸ್ಗೆ ಗೊತ್ತು. ಹೌದು ಹೌದು. ಆಮೇಲೆ ಅದು ಎಷ್ಟು ಕಟ್ಟುನಿಟ್ಟಿನ ಒಂದು ಚಟುವಟಿಕೆ ಅಂತಂದ್ರೆ ಒಂದ್ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗ್ಬಾರ್ದು, ಇದೇ ತರ ಇರ್ಬೇಕು. ಹೌದಲ್ಲ? ಎಸ್ ಮ್ಯಾಮ್, 100%. ಅದನ್ನ ನೀವು ಯಾವ ತರ ತರಬೇತಿ ಪಡ್ಕೊಳ್ತೀರಿ ನಯನಾ? ನಾನು ಲಾಸ್ಟ್ ಇಯರ್ ನನಗೆ ಇಷ್ಟೊಂದು RDC ಹೋಗ್ಬೇಕಂದ್ರೆ ಇದೇ ತರ ಪ್ರಿಪ್ರೇಷನ್ ಆಗ್ಬೇಕು, ಇಷ್ಟು ಕಾನ್ಸಂಟ್ರೇಟ್ ಆಗಿ ಹೋಗಿರ್ಲಿಲ್ಲ. ಬಟ್ ವಾಪಸ್ ಬಂದ್ಮೇಲೆ ನನಗೆ ಒಂದು ಐಡಿಯಾ ಸಿಕ್ತು. ಓಕೆ, ಯಾವ್ಯಾವ ತರ
ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಅಫ್ಕೋರ್ಸ್ ಈಸಿ ಅಲ್ಲ ಅನ್ನೋದಂತೂ ಗೊತ್ತಾಯ್ತು. ಸೊ ಒಂದು ಸ್ವಲ್ಪ ದಿನ ನಾನು ಟೈಮ್ ತಗೊಂಡೆ. ಈ ಸಲ ಪಾರ್ಟಿಸಿಪೇಟ್ ಮಾಡೋದಾದ್ರೆ ಡೆಫಿನೆಟ್ಲಿ ನಾನು ಈ ಸಲ ಹೋಗ್ಲೇಬೇಕು. ಅಂದ್ರೆ ಕ್ಯಾಂಪ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟ್ ವಾಪಸ್ ಮುಗಿಸ್ಕೊ ಬರೋಷ್ಟಿಗೆ ನಮ್ದು ಫೆಬ್ರವರಿ ಆಗುತ್ತೆ. ಟೋಟಲ್ 6 months ಆಗುತ್ತೆ. ಇಲ್ಲಿಂದ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋದಳು ವಾಪಸ್ ಫೆಬ್ರವರಿ ನೆಕ್ಸ್ಟ್ ಡೇ ರಿಟರ್ನ್ ಬರ್ಬೇಕು ಅನ್ನೋ ಥಿಂಕಿಂಗ್ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಪ್ರಾಕ್ಟೀಸ್ಗೆ ಯಾರು ಬರ್ಲಿ ಬಿಡ್ಲಿ, ನಾನ್ ಮಾತ್ರ ಡೈಲಿ 5 o'clock ಎದ್ಬಿಟ್ಟು 5 to 7 2 hours ಡೈಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಸಂಜೆನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಪ್ರಾಕ್ಟೀಸ್ ಅಂದ್ರೆ ಮ್ಯಾಮ್ ಆಡಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಡೆಟ್ಸ್ ಗೊತ್ತಿರುತ್ತೆ. ಆಡಿ ಅಂದ್ರೆ ಮೇನ್ ನಮ್ದು ಫುಲ್ ಫಿಸಿಕ್ ನ ನಮ್ದು ಹೈಯರ್ ಕ್ಯಾಪಬಿಲಿಟಿ ತನಾನು ಸ್ಟಿಫ್ ಮಾಡ್ಕೊಳ್ಬೇಕು. ಸ್ಟೆಮಿನಾನ ನಮ್ದು ಕೆಪಾಸಿಟಿ ಎಷ್ಟಿರ್ತದೆ ಅದಕ್ಕಿಂತ ಹೆಚ್ಚಾಗಿ ಬಿಲ್ಡ್ ಮಾಡ್ಕೊಂಡ್ಬೇಕು. ಯಾಕಂದ್ರೆ ಅಲ್ಲಿ ಕಾಂಪಿಟೇಟರ್ಸ್ ಯಾವ ಲೆವೆಲ್ ತನ ಬಂದಿರ್ತಾರೆ ನಮಗೆ ಗೊತ್ತಿರಂಗಿಲ್ಲ. ಪ್ರಾಕ್ಟೀಸ್ ಬಂದ್ಬಿಟ್ಟು ಹ್ಯಾಂಡ್ ಸ್ವಿಂಗ್ ಪ್ರಾಕ್ಟೀಸ್ ಅಂತ. ಹ್ಯಾಂಡ್ಸ್ ನಮ್ಗೆ ಇಲ್ಲಿರೋ ಶೋಲ್ಡರ್ ಅಲ್ಲಿರೋ ಬೋನ್ ನ ಕ್ರ್ಯಾಕ್ ಮಾಡೋದೇ ಒಂದು ಟಫರ್ ಲೆವೆಲ್ ಜಾಬ್ ಆಗಿರುತ್ತೆ. ಅದು ಆ ಪ್ರಾಕ್ಟೀಸಿಗೆ ನಾನು ಸಾಕ್ಸ್ ಅಲ್ಲಿ ಮರಳನ್ನ ಕಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರತಿಯೊಂದು ಪಾರ್ಟ್ನು ನಾನು ಟೈಟ್ ಮಾಡ್ಕೊಳ್ತಾ ಬಂದೆ. ನಿಮ್ಗೆ ಈ ತರಬೇತಿ ನೀಡ್ಲಿಕ್ಕೆ ಟೀಚರ್ಸ್ ಇರ್ತಾರಲ್ಲ? ಇದು ಆಡಿ ಅನ್ನೋದು ನಮ್ ಇಂಡಿವಿಜುವಲ್ ಪ್ರಾಕ್ಟೀಸ್ ಆಗಿರುತ್ತೆ. ಎಂಕರೇಜ್ ಎಲ್ಲಾರು ಮಾಡ್ತಾರೆ. ನಮ್ ರಾವತ್ ಸರ್, ನಮ್ NCC ಆಫೀಸರ್ ಆದಂತ ಕರ್ನಾಟಕ ಕಾಲೇಜಿಂದು ನಂಗೆ ಇನಿಷಿಯಲ್ ಇಂದ ತುಂಬಾ ಸಪೋರ್ಟಿವ್ ಆಗಿದ್ರು. ನಿಗಾಗತ್ತೆ ಮಾಡು ಅಂತ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಇದು ಪ್ರಾಕ್ಟೀಸ್ ಅಂತ ಬಂದಾಗ ನಮಗ್ ನಾವೇ ಗೈಡ್ ಮಾಡ್ಕೊಬೇಕು. ಪ್ರಾಕ್ಟೀಸ್ ಇದೆ. ಬಟ್ ಸೀನಿಯರ್ಸ್ ಅವರೆಲ್ಲ ಗೈಡ್ ಮಾಡ್ತಾ ಇರ್ತಾರೆ ಅವಾಗ ಬಂದು. ಬಟ್ ಅವ್ರು ಕರೆಕ್ಷನ್ಸ್ ಮಾಡ್ತಿರ್ತಾರೆ. ಸೊ ಬೇಸಿಕ್ ಇಂದ ಎಂಡ್ ತನ ಎಫರ್ಟ್ಸ್ ನಮ್ದಾಗಿರ್ಬೇಕು. ಇದು ಎಷ್ಟು ತಿಂಗಳುಗಳ ತರಬೇತಿ ಅಂದ್ರೆ ಚಟುವಟಿಕೆ? ಇದು ಒಂದ್ ರೀತಿಯ ಪ್ರಾಕ್ಟೀಸ್, ಅಭ್ಯಾಸ. ಆಲ್ಮೋಸ್ಟ್ ಮ್ಯಾಮ್ ಇದು ಆಡಿಸ್ ಹೋಗ್ಲೇಬೇಕಂತ ಇದ್ರೆ ನಾವು ಜಾಯಿನ್ ಆದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ನಾವು ಹೋಗ್ಬೇಕನ್ನೋದು. ನಾವು ಡಿಸೈಡ್ ಮಾಡ್ಕೊಂಡಿದ್ರಾಗಿಂದಾನು ಆಲ್ಮೋಸ್ಟ್ 1 whole year 2 years ಅನ್ನು ಪ್ರಾಕ್ಟೀಸ್ ಕಂಟಿನ್ಯೂಸ್ ಇಟ್ಕೊಂಡಿರ್ಬೇಕು ಮ್ಯಾಮ್. ಇನ್ನೇನ್ ಕ್ಯಾಂಪ್ 1 ತಿಂಗಳು ಸ್ಟಾರ್ಟ್ ಆಗತ್ತೆ ಅಂದಾಗ 1 ತಿಂಗಳು ಅಥವಾ 2 ತಿಂಗಳು ಪ್ರೀವಿಯಸ್ ಸ್ಟಾರ್ಟ್ ಮಾಡಿದ್ರೆ ಕೈ ಹಿಡಿಯಂಗಿಲ್ಲ. ವರ್ಷಾನುಗಟ್ಲೆ ಪ್ರಾಕ್ಟೀಸ್ ಬೇಕು. ಆಮೇಲೆ ನೀವು ಎದುರಿಸಿದಂತಹ ಪರೀಕ್ಷೆ ಹೆಂಗಿತ್ತು ನೈನಾ? ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆಸ್ ಐ ಸೆಡ್ 5 ಜನ ಜಡ್ಜಸ್ ಟೈಪ್. ಅಂದ್ರೆ ನಮ್ದು ಮಿಲಿಟರಿ ಹೈಯರ್ ಲೆವೆಲ್ ಆಫೀಸರ್ಸ್ ಕೂತಿರ್ತಾರೆ ನಮ್ಮನ್ನ ಸೆಲೆಕ್ಷನ್ ಮಾಡಕ್ಕೆ. ಸೊ ಒಂದು ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಆಗ್ತದೆ. ಬೇಸಿಕ್ ಲೆವೆಲ್ ಅಂದ್ರೆ ಈಗ ಗ್ರೂಪ್ ವೈಸ್ ಕರ್ನಾಟಕದಲ್ಲಿ 6 ಗ್ರೂಪ್ ಬರುತ್ತೆ. ಬೆಳಗಾವಿ, ಮೈಸೂರು, ಮಂಗಳೂರು, ಬೆಂಗಳೂರು A, ಬೆಂಗಳೂರು B ಅಂತ ಈಗೆಲ್ಲ 6 ಗ್ರೂಪ್ಸ್, ಬಳ್ಳಾರಿ ತರ 6 ಗ್ರೂಪ್ಸ್ ಬರ್ತೈತಿ. ಫಸ್ಟ್ ನಾವು ಬೆಂಗಳೂರಿಗೆ ತಲುಪಬೇಕಂದ್ರೆ ಈ ಗ್ರೂಪ್ಸ್ ಲೆವೆಲ್ ಅಲ್ಲಿ ನಾವು ಪಾಸ್ ಮಾಡಿ ಬಂದು ಇಲ್ಲಿ ಬರ್ತೀವಿ. ಸೊ ಒಂದು ಸ್ಟೆಪ್ ವೈಸ್ ಫಿಲ್ಟ್ರೇಷನ್ ಆಗ್ತಾ ಹೋಗುತ್ತೆ. ಈ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಮ್ದೊಂದು DST ಪ್ರೊಸೀಜರ್ ಅನ್ನೋದು ಇರ್ತೈತಿ, ಡ್ರಿಲ್ ಸ್ಕ್ವೇರ್ ಟೆಸ್ಟ್. ಇಲ್ಲಿ ನಮ್ದಾದಂತ ಒಂದು ಪ್ರೊಸೀಜರ್ ಇರುತ್ತೆ. 12 ಸ್ಟೆಪ್ಸ್ ಬರ್ಬೇಕು, ಪೀಚೆ ಮೋಡ್ ಆಗ್ಬೇಕು ಅಂತೆಲ್ಲ ನಮ್ದು ಪ್ರೊಸೀಜರ್ ಇರುತ್ತೆ. ಇಲ್ಲಿ ಆ ಟೈಮಲ್ಲಿ ನಮ್ ಎಲ್ಲಾ ನೋಡ್ತಾರೆ, ಫಿಸಿಕ್ ಆಗಿರ್ಲಿ, ಸ್ಟೆಮಿನಾ ಆಗಿರ್ಲಿ, ನಮ್ದು ಕಾನ್ಫಿಡೆನ್ಸ್ ಆಗಿರ್ಲಿ, ರಿಪೋರ್ಟಿಂಗ್ ಪ್ರತಿಯೊಂದನ್ನು ಬೇಸ್ಡ್ ಆಗಿ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಅಂತೂ ಅಷ್ಟು ಜನ ಮಿಲಿಟರಿ ಆಫೀಸರ್ಗಳ ಮುಂದೆ ನೀವು ಅವ್ರು ಕೇಳಿದ್ದೆಲ್ಲ ಹೇಳ್ತೀರಿ, ನೀವು ಅವ್ರು ಏನ್ ಮಾಡಿ ತೋರಿಸಂತಾರ ಅದೆಲ್ಲ ಮಾಡ್ತೀರಿ. ಎಸ್ ಮ್ಯಾಮ್. ಅದ್ರೊಳಗೆಲ್ಲ ನೀವು ಸಕ್ಸಸ್ಫುಲ್ ಆಗಿ ಮಾಡಿ ತೋರಿಸಿದ್ರಿ. ಎಸ್ ಮ್ಯಾಮ್, ಸಕ್ಸಸ್ಫುಲ್ ಆಗಿದೀವಿ ನಿಜ. ಬಟ್ ಆ ಮೂಮೆಂಟ್ ಅಲ್ಲಿ ಆಗೋ ಭಯ ಮಾತ್ರ ಎಲ್ಲ ಫೇಸ್ ಮಾಡಿ ಬಂದ ನೆಕ್ಸ್ಟ್ ಕಾನ್ಫಿಡೆನ್ಸ್ ಅಂದ್ರೆ ಏನು, ಕರೇಜ್ ಅಂದ್ರೆ ಏನು ಅಂತ ಇವಾಗ ಈ ಆಡಿ ಹೋಲ್ ಪರೇಡ್ ಇಂದ ನಾನು ತಗೊಂಡಿದ್ದೀನಿ ಮ್ಯಾಮ್. ಹೌದಲ್ಲ. ಆಮೇಲೆ ನೀವು ಸೆಲೆಕ್ಟ್ ಆಗಿರಿ ಅಂತಂದಾಗ ನೈನಾ ಅವ್ರಿಗೆ ಏನ್ ಅನ್ಸಿತ್ತು, ಹೆಂಗ್ ಅನಿಸ್ತು? ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಮ್ಯಾಮ್. ಇಷ್ಟು ಲಾಸ್ಟ್ ಇಯರ್ ರಿಜೆಕ್ಟ್ ಆಗಿ ಬಂದೆ, ಈ ಸಲ ಮತ್ತೆ 6 months ಹೋಲ್ ಪ್ರೊಸೆಸ್ ಥ್ರೋ ಹೋಗಿ ಫೈನಲಿ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಇನ್ನೇನ್ ಡೆಲ್ಲಿಗೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ಡೇ ಕೂಡ ರಿಜೆಕ್ಷನ್ಸ್ ಆಗ್ತಾ ಇರ್ತೈತಿ. ಟೋಟಲ್ ಎಕ್ಸಾಕ್ಟ್ 124 ಮೆಂಬರ್ಸ್ ಟೋಟಲ್ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ಇಂದ ತಗೊಂಡು ಹೋಗ್ತಾರೆ. ಸೊ ಇದ್ರಲ್ಲಿ ನಾನಿದ್ದೀನಿ ಅನ್ನೋ ತುಂಬಾ ಪ್ರೌಡ್ ಮೂಮೆಂಟ್ ಆಯ್ತು ಮ್ಯಾಮ್. ಮತ್ತೆ ಇಷ್ಟು ದಿನ ನಂದು ಎಲ್ಲ ಟೈಮು ಸ್ಟಡೀಸ್ನೆಲ್ಲ ಬಿಟ್ಟು ಇದಕ್ಕೆ ಎಫರ್ಟ್ ಹಾಕಿದ್ದಕ್ಕೂ ಇಟ್ಸ್ ಆಲ್ ವರ್ತ್ ಇಟ್ ಇನ್ ದ ಎಂಡ್ ಅಂತ ಫೀಲ್ ಆಯ್ತು, ಸಾರ್ಥಕ ಆಯ್ತು ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ದಿಲ್ಲಿಯ ಅನುಭವ ಹೆಂಗಿತ್ತು ನೈನಾ? ದಿಲ್ಲಿಯಲ್ಲಿ ನಾವು ಆಲ್ಮೋಸ್ಟ್ ಹೋಲ್ 1 month ದಿಲ್ಲಿಯಲ್ಲಿ ಸ್ಪೆಂಡ್ ಮಾಡಿದ್ವಿ ಮ್ಯಾಮ್. ಇಲ್ಲಿಂದ ಡಿಸೆಂಬರ್ 26 ಹೋದ್ವಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು Jan 31 ವಾಪಸ್ ಬಂದ್ವಿ. ಈ ಹೋಲ್ 1 month ಪ್ರೊಸೆಸ್ ಅಲ್ಲಿ ಡೆಲ್ಲಿಗೆ ಹೋದ ನೆಕ್ಸ್ಟ್ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಮ್ಯಾಮ್. ಈ ವಿಚಾರ ನಂಗೆ ಕೂಡ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಾವ್ ಇಲ್ಲಿ ಕರ್ನಾಟಕ ಗೋವಾ ಇಂದ ಹೋಗಿದ್ವಿ. ಅದೇ ತರ ಎಲ್ಲಾ ಸ್ಟೇಟ್ ಇಂದ ಅವ್ರವ್ರ ಕೇಡ್ಸ್ 124 ಅಂತ ಪ್ರತಿ ಒಂದ್ 2-3 ಕೊಲಾಬ್ರೇಷನ್ ಸ್ಟೇಟ್ಸ್ ಇಂದ ಬಂದಿದ್ರು. ಅದ್ರೊಳಗೆ ಮತ್ತೆ ಫಿಲ್ಟ್ರೇಷನ್. ದಟ್ಸ್ ವೈ ಐ ಸೆಡ್ ಲೆವೆಲ್ ಆಫ್ ಫಿಲ್ಟ್ರೇಷನ್ ಮಾತ್ರ ತುಂಬಾ ಹೈ ಲೆವೆಲ್ ಅಂತ. ಇಲ್ಲಿಂದ ಎಲ್ಲಾರು ಹೋಗಿರ್ತೀವಿ, ಬಟ್ ಅಲ್ಲಿ ಹೋದ್ಮೇಲೆ ಕೂಡ ಫಿಲ್ಟ್ರೇಷನ್ ಆಗತ್ತೆ. ಈ ಫಿಲ್ಟ್ರೇಷನ್ ಅಲ್ಲಿ ಆಲ್ ಓವರ್ ಇಂಡಿಯಾ ಇಂದ ಕೆಡೆಟ್ಸ್ ನ ಸೆಲೆಕ್ಟ್ ಮಾಡಿ ಒಂದು
ಕಂಟಿಜೆಂಟ್ ನ ಪ್ರಿಪೇರ್ ಮಾಡ್ತಾರೆ. ಈ ಪ್ರೊಸೆಸ್ ನ ಒಂದು ಸ್ಟಾರ್ಟಿಂಗ್ 1 ವೀಕ್ ಅಲ್ಲೇ ಮಾಡಿ ನಮ್ನ ಫಿಲ್ಟ್ರೇಟ್ ಮಾಡಿ ಒಂದು ಕಂಟಿಜೆಂಟ್ ಆಗಿ ಪ್ರಿಪೇರ್ ಮಾಡ್ತಾರೆ. ಬಟ್ ಇದ್ರಲ್ಲೂ ಕೂಡ 20 ಮೆಂಬರ್ಸ್ ತನ ರಿಸರ್ವ್ ಅಲ್ಲಿ ಇಟ್ಟಿರ್ತಾರೆ. ಮಿಡ್ಲ್ ಅಲ್ಲಿ ಯಾರಿಗಾರ ಏನಾರ ಆದ್ರೆ ಅವ್ರನ್ನ ಹಾಕ್ಲಿಕ್ಕೆ. ಪ್ರಾಕ್ಟೀಸ್ ಪ್ರೊಸೆಸ್ ತುಂಬಾ ಅಂದ್ರೆ ತುಂಬಾ ಕಠಿಣವಾಗಿತ್ತು ಮ್ಯಾಮ್. ಹೋಲ್ 1 ಮಂತ್ ನಾವು ಡೈಲಿ 2 o'clock ಎದ್ದಿದ್ದೀವಿ ಮ್ಯಾಮ್. ಹೌದಲ್ಲ, ಎಲ್ಲ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಬೇಕು. ಎಷ್ಟು ಸಲ ಆಗ್ತದ ಅಷ್ಟು ಪರ್ಫೆಕ್ಟ್ನೆಸ್ ತರಬೇಕು ಅಂದ್ರೆ ತರಬೇಕು, ಅದ್ರೊಳಗೆ ಪರ್ಫೆಕ್ಷನ್ ತರಲೇಬೇಕು ಮ್ಯಾಮ್. NCC ನ ಹಾಫ್ ಮಿಲಿಟರಿ ಅಂತಾನೆ ಕರೀತಾರೆ ನಮಗೆ. ಬಟ್ ಈ ದಲ್ಲಿ RDC ಪರೇಡ್ ಅಲ್ಲಿ ಪೂರ್ತಿ ಮಿಲಿಟರಿ ಲೈಫ್ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್. ಮಲಗ್ಲಿಕ್ಕೆ ಸಿಕ್ಕಿದ್ದ ಟೈಮ್ ಮಾತ್ರ 1-2-3 ತಾಸು ಅಷ್ಟೇ ಆಗಿತ್ತು. ಒಂದ್ ರೀತಿಯೊಳಗೆ ನೀವ್ ಹೇಳ್ದಂಗ ಅದು ಪ್ರೀ ಮಿಲಿಟರಿ ಪೀರಿಯಡ್ ತರ ಅಂತಾನೆ ಹೇಳ್ಬಹುದು. ಬಹಳ ಖುಷಿ ಆಗ್ತದಲ್ಲ ಅದ್ರ ನೀವು ಮಾಡೋವಾಗ ಈ ತರ ಎಲ್ಲ? ತುಂಬಾ ಮ್ಯಾಮ್, ತುಂಬಾ. ಆ ರೈಫಲ್ ಹಿಡ್ಕೊಂಡು 4.5 ಕಿಲೋಮೀಟರ್ ತನ ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರತಿನಿತ್ಯ ಕೂಡ ತುಂಬಾ ಹೆವಿ ಇರೋ ರೈಫಲ್ ಕೂಡ ಮತ್ತೆ ಅಷ್ಟು ಮಾರ್ಚ್ ಮಾಡ್ತಾ ಹೋಗಷ್ಟು ಫುಲ್ ಬೆವ್ರು ಸುಸ್ತಾಗ್ಬಿಟ್ಟಿರ್ತದೆ. ಮತ್ತೆ ರೈಫಲ್ ಸೈಡ್ಗೆ ಇಟ್ರೆ ಕೈಯೇ ಇಲ್ಲ ಅನ್ನೋ ರೇಂಜಿಗೆ ಫೀಲ್ ಆಗ್ತಿತ್ತು. ಬಟ್ ಅವತ್ತಿನ ದಿನ Jan 26ಗೆ ಹೋಲ್ ರಾಷ್ಟ್ರಪತಿ ಭವನ್ ಇಂದ ಹಿಡಿದು ಇಂಡಿಯಾ ಗೇಟ್ ತನ ಫುಲ್ ಪೀಪಲ್ ಕ್ರೌಡೆಡ್ ಇದ್ರು ಮ್ಯಾಮ್. ಎಲ್ಲ ಇರುವೆ ತರ ಕಾಣಿಸ್ತಿದ್ರು ನಮಗಷ್ಟೇ. ಆ ಮೂಮೆಂಟ್, ಅವತ್ತಿನ ದಿನದ ಮಾರ್ಚ್ ಮಾತ್ರ ನಾವು ನಡೆದೇ ಇಲ್ಲ ಅನ್ನೋ ತರ ಫೀಲ್ ಆಯ್ತು. ನಮ್ ನೇಷನ್ದು ಹೈಯರ್ ಲೆವೆಲ್ ಡಿಗ್ನಿಟರೀಸ್ಗೆಲ್ಲ ಸಲ್ಯೂಟ್ ಮಾಡ್ತಾ ಹೋಗ್ತಿದ್ರು. ಅದ್ರ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಮ್ಯಾಮ್. ಹೌದಲ್ಲ. ಏನೋ ಒಂಥರ ಕನಸಿನೊಳಗೆ ತೇಲಿದಂಗ ಅನಿಸ್ತಿತ್ತೇನೋ ನೈನಂಗ. ಯಾಕಂದ್ರ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು ಮತ್ತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಕೂತಿರ್ತಾರೆ, ಎಲ್ಲಾ ಸಚಿವರು ಎಲ್ಲರೂ ಕೂಡ ಅದನ್ನ ವೀಕ್ಷಣೆ ಮಾಡ್ಕೊಂಡು ಕೂತಿರ್ತಾರೆ. ಈ ಒಂದು ಸಂದರ್ಭದೊಳಗ ಎಲ್ಲವೂ ಸರಿ ಆಯ್ತು ಅಂತ ಅನಿಸ್ತಾ ನಿಮ್ಗ ನೈನಾ? ಎಲ್ಲ ಸರಿ ಆಯ್ತು ಮ್ಯಾಮ್. ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಎಲ್ಲ ನಡೆದು ಚೆನ್ನಾಗಿ ನಡೀತಾ ಅವತ್ತಿನ. ಮತ್ತೊಂದು ಬೆಸ್ಟ್ ಮೂಮೆಂಟ್ ಶೇರ್ ಮಾಡ್ಬೇಕಂದ್ರೆ, ಇಷ್ಟು ಹೋಲ್ ಮಂತ್ ಪ್ರಾಕ್ಟೀಸ್ ಎಲ್ಲ ಆಗಿರ್ತದೆ. 6 months ಪ್ರಾಕ್ಟೀಸ್, ಸೆಲೆಕ್ಷನ್ ಪ್ರೊಸೆಸ್ ಥ್ರೋ ಇಂದ ಬಂದಿರ್ತೀವಿ. ಮತ್ತೆ ಫಿಲ್ಟರ್ ಆಗಿ ಡೆಲ್ಲಿಯಲ್ಲಿ ಕೂಡ ಸೆಲೆಕ್ಟ್ ಆಗಿ ಮತ್ತೆ ಅಲ್ಲಿ ಕೂಡ January 26 ಅಂದ್ರೆ ಆಲ್ಮೋಸ್ಟ್ 1 month ಹಾರ್ಡ್ಲಿ ಪ್ರಾಕ್ಟೀಸ್ ಥ್ರೋ ಕಂಟಿಜೆಂಟ್ ಪ್ರಿಪೇರ್ ಆಗಿರ್ತೀವಿ ನಾವು. ನಮ್ ತರನೇ ಈಗ ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ಅಂತ ಎಲ್ಲಾ ಕಂಟಿಜೆಂಟ್ಸ್ ನಿಂತಿರ್ತೀವಿ, ಪ್ರಿಪೇರ್ ಆಗಿ ನಿಂತಿರ್ತೀವಿ. ಎಕ್ಸಾಕ್ಟ್ ಟೈಮಿಗೆ ನಮ್ನೆಲ್ಲ ಮಾರ್ಚಿಂಗ್ ಸ್ಟಾರ್ಟ್ ಮಾಡಿಸ್ತಾರೆ. ಅವ್ರು ಡಿಗ್ನಿಟರೀಸ್ ಎಲ್ಲ ಬಂದು ಸೀಟೆಡ್ ಆದ್ಮೇಲೆ. ಅಷ್ಟೆಲ್ಲ ಆದ್ಮೇಲೆ ಜೆಟ್ ಮತ್ತೆ ಏರೋಪ್ಲೇನ್ಸ್ ನ ಬಿಡ್ತಾರೆ. ಆ ಟೈಮಲ್ಲಿ ಆ ಜೆಟ್ಸ್ ಮತ್ತೆ ಏರೋಪ್ಲೇನ್ಸ್ ಎಲ್ಲಾ ನಿಂತಿರೋ ಕಂಟಿಜೆಂಟ್ಸಿಗೆ ಫ್ಲವರ್ಸ್ ನ ಶಾವರ್ ಮಾಡಿ ಹೋಗುತ್ತೆ. ಅದೊಂಥರ ಬೆಸ್ಟ್ ಮೂಮೆಂಟ್ ಮ್ಯಾಮ್. ಇಷ್ಟ ದಿನ ನಾವು ಮಾಡಿದಕ್ಕೆ ಅದು ನಮಗೆ ಕೊಟ್ಟಿದ್ ಗಿಫ್ಟ್ ಟೈಪ್ ಫೀಲ್ ಆಗತ್ತೆ. ಹೌದಲ್ಲ, ಎಷ್ಟು ಖುಷಿಯ ಕ್ಷಣಗಳು ಅವು. ಆಮೇಲೆ ಇನ್ನೂ ಒಂದು ಇದಕ್ಕೆ ಆಡ್ ಆಗೋದು ಅಂತಂದ್ರೆ, ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ನಡೆದಂತಹ ಸಂವಾದದೊಳಗ ಭಾಗವಹಿಸಿದ್ದಲ್ಲ? ಎಸ್ ಮ್ಯಾಮ್. ಆ ಬಗ್ಗೆ ಹೇಳ್ರಲ್ಲ. Jan 26 ನೆಕ್ಸ್ಟ್ ನಮ್ಗೆ ಡಿಗ್ನಿಟರೀಸ್ ಜೊತೆ ಎಲ್ಲ ಕಾಫಿ ಮೀಟ್ ಈ ತರ ಇಂಟ್ರಾಕ್ಷನ್ ಸ್ಟಾರ್ಟ್ ಆಯ್ದ್ವು ಮ್ಯಾಮ್. ಎಲ್ಲ ಮಿನಿಸ್ಟರ್ಸ್. ನಮ್ದು NCC ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಂದ್ರೆ DGNCC, ಲೆಫ್ಟಿನೆಂಟ್ ಜನರಲ್ ಗುರ್ಬೀರ್ಪಲ್ ಸಿಂಗ್ ಅಂತ. ಅವ್ರ ಹೋಮ್ ವಿಸಿಟ್ ಗೆಲ್ಲ ಹೋಗಕ್ ಸ್ಟಾರ್ಟ್ ಆಯ್ತು. ಅದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಜೊತೆ ಕೂಡ ಇಂಟ್ರಾಕ್ಷನ್ ಇತ್ತು. NCC ಆಗಿ NSS ಎಲ್ಲಾ ಕಂಟಿಜೆಂಟ್ ಇಂದ ಒಂದ್ ಸ್ವಲ್ಪ ಮೆಂಬರ್ಸ್ ನ ಅವ್ರ ಜೊತೆ ಇಂಟ್ರಾಕ್ಷನ್ ಕಳಿಸಿದ್ರು. ಸೊ ಅವಾಗ ಅವರು ನಮಗೆ ಇದರಿಂದ NCC ಇಂದ ನೀವೇನ್ ಕಲ್ತ್ರಿ, ಏನು ಚೇಂಜಸ್ ನ ಗೌರ್ಮೆಂಟ್ ಅಲ್ಲಿ ನಿಮಗೋಸ್ಕರ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಈ ತರ ಎಲ್ಲ ಒಂದ್ ಒಳ್ಳೆ ಇಂಟ್ರಾಕ್ಷನ್ ನಡೀತು ಮ್ಯಾಮ್ ಪ್ರೈಮ್ ಮಿನಿಸ್ಟರ್ ಜೊತೆ. ಹಾಗೆ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಜೊತೆ ಫೋಟೋ ಸೆಷನ್ಸ್ ಇತ್ತು. ಎಲ್ಲ ಡಿಗ್ನಿಟರೀಸ್ ಜೊತೆ ಚಹಾ ಕೂಟವಿತ್ತು. ತುಂಬಾ ಚೆನ್ನಾಗಾಯ್ತು ಮ್ಯಾಮ್. ಒಂದ್ ರೀತಿಯೊಳಗೆ ರೋಮಾಂಚನಗೊಳ್ಳುವಂತಹ ಸಂದರ್ಭ ಅಲ್ಲ? ಎಸ್ ಮ್ಯಾಮ್. ಇಷ್ಟು ದಿನದ ಪ್ರಾಕ್ಟೀಸ್ ಎಲ್ಲ ಆ ಮೂಮೆಂಟ್ಗೆ ಪ್ರತಿ ಕ್ಷಣನೂ ವರ್ತಿಟ್ಟಲ್ಲ ಅನ್ನೋ ತರ ಫೀಲ್ ಮಾಡಿಸ್ತಿದ್ರು. ಅಭ್ಯಾಸ ಮಾಡುವಾಗ ಕಷ್ಟ ಅನ್ಸಿದ್ರು ಕೂಡ ಅವತ್ತು ನಿಮಗ ಅಲ್ಲಿ ನಡೆದಂತಹ ಅನುಭವ ಏನಿರೋದಲ್ಲ, ಅದು ನಿಮ್ಗೆಲ್ಲ ಸವಿ ಕ್ಷಣಗಳನ್ನ ಕಟ್ಟಿಕೊಡ್ತದ. ಖಂಡಿತ ಮ್ಯಾಮ್. ಆಮೇಲೆ ನಿಮ್ಮ ಕುಟುಂಬದವ್ರ ಬಗ್ಗೆ ಹೇಳ್ರಲ್ಲ, ಅವರೆಲ್ಲ ನಿಮಗ್ ಪ್ರೋತ್ಸಾಹ ಕೊಡ್ತಾರ? ಅವರೇ ಮ್ಯಾಮ್ ಮೇನ್ ಪಾರ್ಟ್ ಅಂತ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಂದ್ ಕ್ಷಣ ಯಾಕೆ ಬಿಡು, ಸುಮ್ನೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀಯಾ, ಸ್ಟಡೀಸ್ ಅಲ್ಲಿ ಮಾಡು, ಫೋಕಸ್ ಮಾಡು ಅಂತ ಅಂದಿದ್ರೆ ಅಲ್ಲೇ ಹಾಫ್ ಸೋತ್ ಹೋಗ್ಬಿಡ್ತಿದ್ದೆ ಮ್ಯಾಮ್. ಬಟ್ ಆಲ್ರೆಡಿ ನಾನು ಲಾಸ್ಟ್ ಇಯರ್ ರಿಜೆಕ್ಟ್ ಆಗಿ ಬಂದಿದ್ರು ಕೂಡ ಈ ಸಲ ಅವ್ರು ನನ್ನ ಎಂಕರೇಜ್ ಮಾಡಿ, ನಿನಗೆ ಆಸೆ ಇದೆ ಮಾಡ್ಬೇಕಂತ ಮಾಡು, ಎಲ್ಲಿ ತನೂ ನೀನ್ ಸ್ಟೆಪ್ ಬ್ಯಾಕ್ ಆಗ್ಬಾರ್ದು ಫೇಲಿಯರ್ ಇಂದ ಅಂತ ಹೇಳಿ. ಏನ್ ಮಾಡ್ತಾರೆ? ಅವ್ರ ಹೆಸರೇನು? ನಮ್ಮಪ್ಪ ಒಂದು ಹೇಮಂತಪ್ಪ ಅಂತ ಮ್ಯಾಮ್, ಹರಪನಹಳ್ಳಿಯಲ್ಲಿ ASI ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಮ್ಮ ಬಂದ್ಬಿಟ್ಟು ಅಂಗನವಾಡಿ ಟೀಚರ್ ಮ್ಯಾಮ್. ಅವ್ರ ಹೆಸರು ಎಂ ರೇಣುಕಾ ಅಂತ.
ಮತ್ತೆ ನನಗೆ ಬ್ರಕ್ಕಂದಿರಿದ್ದಾರೆ ಮ್ಯಾಮ್. ಒಬ್ಳು BDS ಕಂಪ್ಲೀಟ್ ಮಾಡಿ ಈಗ ಡೆಂಟಲ್ ಡಾಕ್ಟರ್ ಆಗಿ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಮತ್ತೊಬ್ರು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಸೈನ್ಸ್ ಬೆಂಗಳೂರಲ್ಲಿ ಇವಾಗ 3rd ಇಯರ್ ಓದ್ತಾ ಇದ್ದಾಳೆ ಮ್ಯಾಮ್. ಎಲ್ಲರಿಗೂ ಕೂಡ ಈ ತರ ನಾನು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋಂತ ಒಂದು ಆಸೆ ಇದೆ. ಎಸ್ ಮ್ಯಾಮ್. ಬಹಳ ಖುಷಿ ಆಗ್ತದ ನೈನಾ ನಿಮ್ಮ ಕುಟುಂಬದ ಬಗ್ಗೆ ಕೇಳಿದ್ರೆ. ಯಾಕಂದ್ರೆ ನೀವು ಒಂದೇನೋ ಕುಟುಂಬದ ಆಚೆ ಮತ್ತೆ ಈ ಸ್ಕೂಲಿಂಗು ಕಾಲೇಜ್ಗೆ ಹೋದಾಗ ಅಲ್ಲಿ ನಿಮ್ಗೆ ಏನಾದ್ರು ಮಾಡ್ಬೇಕಂತಂದ್ರೆ ಕುಟುಂಬದ ಒಂದು ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತ ಮ್ಯಾಮ್, ಬೇಕೇ. ನಾನೊಬ್ಬನೇ ನಿಂತು ಎಲ್ಲ ಮಾಡ್ತೀನಿ ಅಂತಿರೋದು ಆಗಲ್ಲ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಆಗಿದ್ದಲ್ಲ ಎಲ್ಲಿ? 4th 5th ಬಂದ್ಬಿಟ್ಟು ನಾನು ನವೋದಯಕ್ಕೆ ಹೋಗ್ಬೇಕು ಅನ್ನೋದು ಮುಂಚಿನ ಇತ್ತು. 4th 5th ನವೋದಯ ಕೋಚಿಂಗ್ ತಗೊಂಡೆ. ಸೊ ಸೆಲೆಕ್ಟ್ ಆದೆ. 6th to 2nd PU ತನ ನವೋದಯದಲ್ಲಿ ಉತ್ತರ ಕನ್ನಡ ಜವಹರ್ ನವೋದಯ ವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಮುಗಿಸಿದೆ. ನಂತರ ಇವಾಗ ಕರ್ನಾಟಕ ಕಾಲೇಜ್ ಆರ್ಟ್ಸ್ ಕಾಲೇಜಲ್ಲಿ ನನ್ನ ಡಿಗ್ರಿನ ಪರ್ಸ್ಯೂ ಮಾಡ್ತಾ ಇದ್ದೀನಿ. BA ಯಾವ್ಯಾವ ವಿಷಯಗಳನ್ನ ತಗೊಂಡಿರಿ? ನನ್ನ ಮೇಜರ್ ಸಬ್ಜೆಕ್ಟ್ಸ್ ಆಗಿ ಎಕನಾಮಿಕ್ಸ್ ಮತ್ತೆ ಹಿಸ್ಟ್ರಿ ತಗೊಂಡಿದ್ದೀನಿ ಮ್ಯಾಮ್. ಈಗ ಮುಂದೆ ಏನ್ ಮಾಡ್ಬೇಕಂತೀರಿ ನೈನಾ? ನಾನು ಆಫ್ಟರ್ 2nd PU ಸೈನ್ಸ್ ಆರ್ಟ್ಸ್ ಚೂಸ್ ಮಾಡಿದ್ದೆ. ನನಗೆ ಸಬ್ಜೆಕ್ಟ್ ಸ್ವಲ್ಪ ಕನೆಕ್ಟೆಡ್ ಆಗಲಿ ಮತ್ತೆ UPSC ಓದ್ಲಿಕ್ಕೆ ಟೈಮ್ ಸಿಗ್ಲಿ ಅಂತ. ಸೊ ನಾನು ನೆಕ್ಸ್ಟ್ ಗೋಲ್ ಬಂದ್ಬಿಟ್ಟು UPSC. ಇಷ್ಟು ದಿನ RDC ಅನ್ನೋದು ಕಂಪ್ಲೀಟ್ ಗೋಲ್ ಇತ್ತು. ಸೊ ಅದಕ್ಕೆ ಫೋಕಸ್ ಮಾಡಿ ಅಚೀವ್ ಮಾಡಿದೆ. ಇನ್ಮೇಲೆ UPSCಗೆ ಕಂಪ್ಲೀಟ್ ಅದಕ್ಕೋಸ್ಕರ ಅಂತಾನೆ ಕೂಡ್ಬೇಕು. IPS ನಂದು ಮೇನ್ ಗೋಲ್ ಮ್ಯಾಮ್. ಓಹೋ, IPS ಆಫೀಸರ್ ಆಗ್ಬೇಕು ನೈನಾ ಅಂತ ಆಸೆ? ಎಸ್ ಮ್ಯಾಮ್. ಸಣ್ಣವಳಿದ್ದಾಗಿಂದ ಕಾಕಿ ಅಂದ್ರೆ ಅದೇನೋ ಒಂಥರ ಒಲವು. ಓಹೋ, ಅಪ್ಪನಿಂದ ಬಂತು ಅನ್ಕೊಂತೀನಿ. ಹೌದಲ್ಲ. ಮನೆಯೊಳಗ ತಂದೆ ಪೊಲೀಸ್ ಖಾತೆಯೊಳಗೆ ಇರೋದ್ರಿಂದ ಏನೋ ಒಂದು ರೀತಿಯ ಒಲವು ನಿಮಗ್ ಬೆಳ್ಕೊಂಡ್ ಬಿಡ್ತು, ನಾನು ಪೊಲೀಸ್ ಖಾತೆಯೊಳಗ ಏನಾರು ಮಾಡ್ಬೇಕು ಅಂತ. ಅದಕ್ಕಿಂತ ಪೂರ್ವದೊಳಗ ಅಂತಂದ್ರೆ ಇದು NCC ಆ ತರದ್ದು ಮಾಡ್ಬೇಕು ಅಂತ. ಬಹಳ ಒಳ್ಳೇದು ನೈನಾ. ನೀವೀಗ UPSC ಸಲುವಾಗಿ ಯಾವ ರೀತಿಯೊಳಗ ತಯಾರಿ ನಡೆಸಿರಿ? ಸೈನ್ಸ್ ಬ್ಯಾಕ್ಗ್ರೌಂಡ್ ಡಿಗ್ರಿ ಜೊತೆಗೆ ನಾನು ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್ ನಾ ತಗೊಂಡ್ ಸಬ್ಜೆಕ್ಟ್ಸ್ ಇಂದ ಮಾಹಿತಿನ UPSC ಕನೆಕ್ಟೆಡ್ ಆಗಿ ಪ್ರತಿ ಟಾಪಿಕ್ಸ್ ನ ನೋಡ್ತಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಆಫ್ಕೋರ್ಸ್ UPSC ನೆಕ್ಸ್ಟ್ ಕೋಚಿಂಗ್ ತಗೊಳ್ಳೋ ಪ್ಲಾನ್ ಅಂತೂ ಇದೆ. ಇವಾಗ ಸದ್ಯಕ್ಕೆ ನನ್ನ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳೋ ಸಲುವಾಗಿ NCERT ನ ಕಂಪ್ಲೀಟ್ ತರೋವಾಗಿ ಓದ್ತಾ ಇದ್ದೀನಿ ಮ್ಯಾಮ್. ಅಡ್ಡಿಲ್ಲ. ಮತ್ತೆ ಈ PUC ವರೆಗೆ ನಿಮ್ಮ ಫಲಿತಾಂಶ ಹೆಂಗಿರ್ತಿತ್ತು? ನಂದು CBSE ಆಗಿದ್ರಿಂದ ನನ್ನ 2nd PU 87% ಮಾಡಿದ್ದೆ ಮ್ಯಾಮ್. ಅಡ್ಡಿಲ್ಲ. ಮತ್ತೆ ಈಗ ಈ NCC ಹೊರತಾಗಿ ಸಂಗೀತ, ನೃತ್ಯ ಕಲೆ ಅಥವಾ ನಾಟಕ ಹಿಂಗೆ ಯಾವ್ದಾದ್ರು ಆಸಕ್ತಿಗಳವನ್ನ ನಿಮ್ಮ ಹತ್ರ? ಡ್ಯಾನ್ಸ್ ಅಂದ್ರೆ ಪ್ಯಾಷನ್ ಮ್ಯಾಮ್. ಅವಾಗ ನಾನು ಮತ್ತೆ ಅಕ್ಕ ಸೇರ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಗ್ಯಾದರಿಂಗ್ಸ್ ಅಲ್ಲಿ ಡ್ಯಾನ್ಸ್ ಮೀಟ್ ಅಂತೆಲ್ಲ ಹಿಂಗ್ ಮಾಡ್ತಾ ಇರ್ತೀವಿ ಮ್ಯಾಮ್. ಈವನ್ ಈ RD ಪರೇಡ್ಗೆ ಹೋದಾಗ ಎಲ್ಲ ಕಲ್ಚರಲ್ ಕೋಟ ಕೂಡ ಇರ್ತದಲ್ಲ? ಎಸ್ ಮ್ಯಾಮ್, ಎಸ್. ಕಲ್ಚರಲ್ ಇಂದಾನು ಕೆಡೆಟ್ಸ್ ಬಂದಿರ್ತಾರೆ. ಅದ್ರ ಕಲ್ಚರಲ್ ಇಂದ ಬರ್ಬೇಕಂತಂದ್ರೆ ಅವರು ಹೈಲಿ ಪ್ರೊಫೆಷನಲ್ ಆಗಿ ಅದನ್ನ ಕಲ್ತು ಬಂದಿರ್ಬೇಕು. ಹೌದು. ಸೊ ಕಾಂಪಿಟೇಷನ್ ಅಫ್ಕೋರ್ಸ್ ಅದ್ರಲ್ಲೂ ಕೂಡ ತುಂಬಾನೇ ಇರುತ್ತೆ. ಹೈಲಿ ಪ್ರೊಫೆಷನಲ್ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಇದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೈಲಿ ಪ್ರೊಫೆಷನಲ್ ಆಗಿರ್ಬೇಕು. ಎಲ್ಲ ಡ್ಯಾನ್ಸ್ ಅಲ್ಲಿ, ಸಿಂಗಿಂಗ್ ಅಲ್ಲಿ ಈ ತರದ್ದೇವ್ರನ್ನ ಮೇಜರ್ ಇದ್ ಮಾಡಿ ನಮ್ ಕರ್ನಾಟಕ ಗೋವಾನ ಒಂದ್ ಟೀಮ್ ಆಗಿ ರೆಡಿ ಮಾಡ್ತಾರೆ. ಅಂದ್ರೆ ಕಲ್ಚರಲಿ ಕೂಡ ಹೋಗಬಹುದು. ಕಲ್ಚರಲ್ ಟೀಮ್ ಅಂತೂ ಕೂಡ ಇರುತ್ತೆ ಮ್ಯಾಮ್. ಈಗ ನಮ್ಮ ಬಹಳಷ್ಟು ಮಕ್ಕಳು ಮತ್ತೆ ಯುವ ಜನರು ಈ ತರದ ಆಸೆಗಳನ್ನ ಇಟ್ಕೊಂಡಿರ್ತಾರ. ಎಲ್ಲರಿಗೂ ಎಲ್ಲಾ ರೀತಿಯ ಒಂದು ಇನ್ಫಾರ್ಮೇಶನ್ ಇರುವುದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ನಿಮ್ಮ ಮಾತನ್ನ ಕೇಳಿದಾಗ ಒಂದಷ್ಟು ಖುಷಿ ಆಗ್ತದ ಅಂತ ಹೇಳಿ. ಮತ್ತ ನೈನಾಗ ಮುಂದಿನ ಜೀವನದ ಒಂದು ಕನಸೇನು? IPS ಆಗ್ಲೇಬೇಕು ಅನ್ನೋ ನನ್ನ ಗುರಿ ಮ್ಯಾಮ್. ಇವಾಗ ಆ ಮೂಲಕ ನಿಮ್ಮನ್ನ ನೀವು ಸಮಾಜದೊಳಗೆ ಗುರ್ತಿಸ್ಕೋತೀನಿ ಮ್ಯಾಮ್. ಖಂಡಿತ ಗುರ್ತಿಸ್ಕೋತೀನಿ. ಅಂದ್ರೆ ಸಮಾಜದೊಳಗ ನಡೆಯುವಂತಹ ಅನಿಷ್ಟ ಪದ್ಧತಿಗಳಾಗಿರಬಹುದು, ಕೆಟ್ಟ ಸಂಗತಿಗಳಾಗಿರಬಹುದು, ಅವನ್ನೆಲ್ಲ ತೊಡೆದು ಹಾಕ್ಬೇಕು, ಒಳ್ಳೆ ಸಮಾಜವನ್ನ ನಿರ್ಮಿಸಬೇಕು ಅನ್ನೋದು ನೈನಾ ಅವ್ರ ಕನಸಲ್ಲ? ಎಸ್ ಮ್ಯಾಮ್. ಮುಂಚಿನ ಸೊಸೈಟಿಯಲ್ಲಿ ತುಂಬಾ ಚೇಂಜಸ್ ನನ್ನಿಂದ ತರಬೇಕು ಅನ್ನೋ ನಂಗೆ ತುಂಬಾ ಇದೆ ಮ್ಯಾಮ್. ಸಣ್ಣವಳಿದ್ದಾಗಿಂದ ನಾನು ಅಪ್ಪನ ಜೊತೆ ನೈಟ್ ಪೆಟ್ರೋಲಿಂಗ್ ಅಂತ ವ್ಯಾನಲ್ಲೆಲ್ಲ ನೈಟ್ ಡ್ಯೂಟಿ ಅಪ್ಪನ ಜೊತೆ ಮುಗಿಯೋತನೂ ಮಾಡ್ತಾ ಇದ್ದೆ. ಸೊ ಅದು ಒಂದ್ ರೀತಿಯೊಳಗ ಜಗತ್ತನ್ನ ನೋಡಿದ ಅನುಭವ ಅದ. ನೋಡಿದ ಅನುಭವ ಇದೆ ಕೂಡ. ಹಾಗೆ ನಾನು ಇದಕ್ಕೇನಾದ್ರು ಇವಾಗ ಏನೇ ಒಂದು ಕೇಸ್ಗಳಾದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ನಮ್ಗೆ ಎಲ್ಲಿಂದಾನು ಸಿಗ್ತಾ ಇಲ್ಲ. ಎಲ್ಲ ಮುಗಿದ್ಮೇಲೆ ಆಕ್ಷನ್ ಆಗ್ತಾ ಇದೆ. ಬಟ್ ನಾನು ಅದನ್ನ ಕಾರ್ಯರೂಪಕ್ಕೆ ತರ್ಬೇಕು ಅನ್ಕೊಂತೀನಿ ಮ್ಯಾಮ್. ಎಲ್ಲೇ ಏನೇ ಆದ್ರೂ ಪೊಲೀಸ್ ಇದಾರೆ ಅನ್ನೋ ನಂಬಿಕೆ ಜನಕ್ ಬರ್ಬೇಕು. ನಿಜ. ಕಾಕಿ ಮೇಲೆ ಭಯ ಇದೆ ಹೊರತಾಗಿ ಗೌರವನೇ ಇದೆ ಮ್ಯಾಮ್. ಬಟ್ ಕಾನ್ಫಿಡೆನ್ಸ್ ಬರ್ಬೇಕು ಜನಕ್ಕೆ, ಇನ್ನಷ್ಟು ಹೆಚ್ಚಾಗ್ಬೇಕು. ಅದನ್ನ ನಾನು ಇಂಪ್ಲಿಮೆಂಟ್ ಮಾಡಕ್ ಇಷ್ಟಪಡ್ತೀನಿ ನಾನು ಪ್ರೊಫೆಷನ್ಗೆ ಬಂದಾಗ. ಹಂಗಾಗಿ ಆ ಪ್ರೊಫೆಷನ್ ತಗೊಂಡು ಅದ್ರೊಳಗೆ ಆಸೆ ಪಟ್ಟು ಕೆಲಸ ಮಾಡಬೇಕು, ಮುಂದೆ ಬರಬೇಕು, ಆ ಪ್ರೊಫೆಷನ್ಗೆ ಇನ್ನಷ್ಟು ಗೌರವ ತಂದ್ಕೊಡ್ಬೇಕು, ನನ್ನ ಗುರುತಿಸ್ಕೋಬೇಕು ಅನ್ನೋದಿದೆ. ಬಹಳ ಒಳ್ಳೇದು ನೈನಾ. ಅದ್ರ ಜೊತೆಗೆ ಈಗ ನೀವು RD ಪರೇಡಿಗೆ ಹೋಗಿದ್ರಿ, ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ಸಂವಾದದೊಳಗೆ ಭಾಗವಹಿಸಿದ್ರಿ. ಆ ವಿಷಯವನ್ನ ನಮ್ಮ ಯುವ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳರಲ್ಲ. ಸೊ ಪ್ರೈಮ್ ಮಿನಿಸ್ಟರ್ ಜೊತೆ ಎಲ್ಲ ಒಂದ್ ಒಳ್ಳೆ ಇಂಟ್ರಾಕ್ಷನ್ ಆಯ್ತು ಮ್ಯಾಮ್.
ಅವರು ನಮಗೆ NCC ಇಂದ ಏನ್ ಕಲ್ತ್ರಿ ಅಂತೆಲ್ಲ ಕೇಳಿದ್ರು. ನೆಕ್ಸ್ಟ್ ಇದು ನೀವು ಗೌರ್ಮೆಂಟ್ ಇಂದ ಏನ್ ಇಂಪ್ಲಿಮೆಂಟೇಷನ್ ಹೊಸ ತರಬೇಕು ಅಂತ ನೀವ್ ಅನ್ಕೊಂಡೆ, ನಮ್ಮಿಂದ ಕೂಡ ಆನ್ಸರ್ಸ್ ನ ತಗೊಂಡ್ರು. ಸೊ ದಟ್ ದೇ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಟು ದಿಸ್. ಅಂದ್ರೆ ಯುವ ಶಕ್ತಿ ಅನ್ನೋದು ಬಹಳ ಮುಖ್ಯ ಆಗ್ತದ ದೇಶದ ಅಭಿವೃದ್ಧಿಯೊಳಗ. ಹಂಗಾಗಿ ಯುವಕರಿಗೆ ಅವ್ರದೇ ಆದ ಯೋಚನೆಗಳಿರ್ತಾವ, ಸವಾಲುಗಳಿರ್ತಾವ, ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಬರುವಂತಹ ಒಂದು ಛಲ ಇರ್ತದ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡಿದಾಗ ಕೂಡ ಅದನ್ನ ಅವರು ಕಂಡುಕೊಂಡು ನಮ್ಮ ಯುವ ಜನರಿಗೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರ ಅನ್ನೋಂಥದ್ದು. ಇದೆಲ್ಲದರ ಜೊತೆಗೆ ನೀವು RD ಪರೇಡ್ಗೆ ಹೋದಾಗ ಬೇರೆ ಬೇರೆ ರಾಜ್ಯಗಳಿಂದ ನಿಮ್ಮಂಥವ್ರೇ ಬಂದಿರ್ತಾರೆ. ಅವರು ನಿಮ್ ಜೊತೆಗೆ ವರ್ತನೆ, ನಿಮ್ದು ಅವ್ರ ಜೊತೆ ವರ್ತನೆ ಹೆಂಗಿತ್ತು? ಟೋಟಲ್ ಮ್ಯಾಮ್ ಡೆಲ್ಲಿಗೆ ಹೋದ್ಮೇಲೆ ನಾವು 1 ತಿಂಗಳಲ್ಲಿ ಇದ್ವಿ. 1 ತಿಂಗಳಲ್ಲಿ 1 ವಾರ ಫುಲ್ ಕಂಟಿಜೆಂಟ್ ಸೆಟ್ ಮಾಡೋದ್ರಲ್ಲೇ ಹೋಗುತ್ತೆ. ನಾನು ಹೇಳ್ದಂಗೆ ಇಲ್ಲಿಂದ ಡೆಲ್ಲಿ ತನಕ ಹೋದ್ಮೇಲೆ ಅಲ್ಲೇ ಮತ್ತೆ ಫಿಲ್ಟ್ರೇಷನ್ ಆಗುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಸೊ ನಮ್ಮ ಕರ್ನಾಟಕ ಗೋವಾದಿಂದ ನಾವು 12 ಜನ 144 ಕಂಟಿಜೆಂಟ್ ಒಳಗೆ ನಾವು 12 ಜನ ಸೆಲೆಕ್ಟ್ ಆದ್ವಿ ಗರ್ಲ್ಸ್ ಕಂಟಿಜೆಂಟ್ ಅಲ್ಲಿ. ಎಲ್ಲಾರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆದ್ವಿ ಕಂಟಿಜೆಂಟ್ ಒಳಗಡೆನೆ ಪ್ಲೇಸ್ಮೆಂಟ್ಸ್. ನನ್ನ ಮುಂದ್ಗಡೆ ವೆಸ್ಟ್ ಬೆಂಗಾಲ್ ಅವಳಿದ್ಲು, ಪಕ್ಕದಲ್ಲಿ ಪಂಜಾಬ್, ಮತ್ತೊಂದ್ ಸೈಡ್ ಒಡಿಸಾ, ಹೀಗೆಲ್ಲ ಬೇರೆ ಬೇರೆ ಕಡೆ ಇರಿದ್ವಿ. ಇಂಟ್ರಾಕ್ಷನ್ ಎಲ್ಲ ಚೆನ್ನಾಗಿತ್ತು. 1 ತಿಂಗಳು ನಾವು ಒಳ್ಳೆ ಫ್ಯಾಮಿಲಿ ಗತಿನೇ ಆಗ್ಬಿಟ್ವಿ ಮ್ಯಾಮ್. ಹೌದಲ್ಲ. ಅವ್ರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರಿ ನೈನಾ? ಹಿಂದಿಯಲ್ಲೇ ಮಾತಾಡ್ತಿದ್ವಿ ಮ್ಯಾಮ್. ನಮ್ಮ ರಾಷ್ಟ್ರ ಭಾಷೆ ಆದಂತ ಹಿಂದಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸುವಂತದ್ದು. ಎಸ್ ಮ್ಯಾಮ್. ನೀವು ಅಲ್ಲಿ ಹೋದಲ್ಲೆಲ್ಲ ಇದು ಕಂಡು ಬರ್ತದ ನಿಮ್ಗ? ಎಸ್ ಮ್ಯಾಮ್. ಇಂಟ್ರಾಕ್ಷನ್ ಮಾಡ್ತಾ ಅವ್ರದ್ದು ನಾವು ತಿಳ್ಕೊಂತಿದ್ವಿ, ನಮ್ದು ಕೆಲವೊಂದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ. ಹಿಂಗೆ ಚೆನ್ನಾಗಿತ್ತು ಮ್ಯಾಮ್ ಎಲ್ಲ ಎಕ್ಸ್ಪೀರಿಯನ್ಸ್ ಟೋಟಲಿ. ಹೌದಲ್ಲ, ಒಂಥರ ಖುಷಿ ಕೊಡುವಂತಹ ಅನುಭವ. ಎಸ್ ಮ್ಯಾಮ್. ಈ ಆಡಿಸಿಂದ ಆಲ್ ಓವರ್ ಇಂಡಿಯಾ ಫ್ರೆಂಡ್ಸ್ ಸಿಕ್ಕರು ಅಂತಾನೆ ಹೇಳ್ಬೋದು. ಆಮೇಲೆ ನಿಮ್ಮ ಕಾಲೇಜಿನೊಳಗ ಯಾವ ರೀತಿಯ ಸಂತೋಷವನ್ನ ವ್ಯಕ್ತಪಡಿಸಿದ್ರು? ಕಾಲೇಜಲ್ಲಿ ಹೋಲ್ ಓವರ್ ಧಾರವಾಡಿಂದಾನೆ ನಾನು ಒಬ್ಳು ಹೋಗಿದ್ ಮ್ಯಾಮ್ ಈ ಸಲ. ಸೊ ಕಾಲೇಜಲ್ಲಿ ಕೂಡ ತುಂಬಾ ಎಲ್ಲ ಸನ್ಮಾನ ಮಾಡಿ ನಮ್ ಸರ್ ರಾವತ್ ಸರ್ ಆಗ್ಲಿ, ಕರಡೋನಿ ಸರ್, ನಮ್ ಕಾಲೇಜಿನ ಪ್ರಿನ್ಸಿಪಲ್ ಎಲ್ಲಾರು ಗುರ್ತಿಸಿ ಮೂಮೆಂಟ್ ಎಲ್ಲ ಕೊಟ್ಟಿ ಎಂಕರೇಜ್ ಮಾಡಿದ್ರು ಮ್ಯಾಮ್. ಆಕ್ಚುಲಿ ಅವ್ರ ಸಪೋರ್ಟ್ ಇಂದಾನೆ ಹೋಗಿದ್ದು. ಆಲ್ಮೋಸ್ಟ್ 6 ಮಂತ್ಸ್ ಅಂದ್ರೆ ಒಂದು ಅಕಾಡೆಮಿಕ್ ಸೆಮ್ ಇಯರ್ನೇ ಇದ್ರೊಳಗಡೆ ಹಾಕಿದ್ದೆ. ಬಟ್ ಸ್ಟಿಲ್ ಅಲ್ಲಿಂದ ಬಂದ್ಮೇಲೆ ನನಗೆ ಅಕಾಡೆಮಿಕ್ ಅಲ್ಲಿ ಯಾವುದೇ ತೊಂದರೆ ಕೂಡ ಆಗಿಲ್ಲ. ಆದ್ರೆ ನೀವು ಬಹಳಷ್ಟು ಅದಕ್ಕೆ ಸಮಯ ಕೊಡ್ಬೇಕಾಗಿರೋದ್ರಿಂದ ನಿಮ್ಮ ದಿನನಿತ್ಯದ ಅಭ್ಯಾಸಕ್ಕೆ ಏನಾದ್ರು ತೊಂದರೆ ಆಗ್ತದ ನೈನಾ? ತೊಂದರೆ ಅನ್ನಕ್ಕಿಂತ 6 ಮಂತ್ಸ್ ಹೋಲ್ ಡೆಡಿಕೇಶನ್ ಅದ್ರಲ್ಲೇ ಇರ್ಬೇಕು ಮ್ಯಾಮ್. ನಮಗೆ ಸ್ಟಡಿ ಮಾಡ್ಲಿಕ್ಕೆ ಯಾವ್ದೋ ಟೈಮ್ ಸಿಗಂಗಿಲ್ಲ. ಬಟ್ ಸ್ಟಿಲ್ ಅಲ್ಲಿಂದ ಬಂದ್ಮೇಲೆ ನಮಗೆ ಆದಂತ ಸ್ಪೆಷಲ್ ಪ್ರೊವಿಷನ್ 1-2 ವರ್ಷದ ಹಿಂದ್ಗಡೆ ಬಂತು ಅನ್ಕೊಂತೀನಿ. ಸ್ಪೆಷಲ್ ಪ್ರೊವಿಷನ್ ಇದೆ. ಅಲ್ಲಿಂದ ಹೋದ್ ಬಂದವರಿಗೆ ನಮಗೆ ಸಪರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಯೂನಿವರ್ಸಿಟಿಯಿಂದ. ಸೊ ಅಲ್ಲಿಂದ ಬಂದ್ಮೇಲೆ ಫೆಬ್ರವರಿಯಲ್ಲಿ ನನಗೆ ಸಪರೇಟ್ ಒಬ್ಳಿಗೆ ಕಂಡಕ್ಟ್ ಮಾಡಿದ್ರು. ಎಕ್ಸಾಮ್ ಕೂಡ ಬರ್ದೆ ಮ್ಯಾಮ್. ಈ ರೀತಿಯೊಳಗ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ನಂಗೆ ಅಲ್ಲಿಗೆ ಹೋದ್ರಿಂದ ಅಕಾಡೆಮಿಕ್ 1 ಇಯರ್ ಬ್ಯಾಕೇ ಆಯ್ತು, ಆ ತರ ಏನೂ ಆಗಿಲ್ಲ. ತುಂಬಾ ಜನ ಹಿಂಗ ಆಡಿಸಿ ಹೋದ್ರೆ ಅಕಾಡೆಮಿಕ್ ಎಲ್ಲಿ ಇಂಬ್ಯಾಲೆನ್ಸ್ ಆಗ್ಬಿಡತ್ತೆ, ಬ್ಯಾಕ್ಲಾಗ್ಸ್ ಆಗತ್ತೆ ಅಂತ ಅನ್ಕೊಂಡು ಈ ಸ್ಟೆಪ್ ತಗೊಳಕ್ ಇದ್ ಮಾಡ್ತಾರೆ. ಹೋಲ್ ನಮ್ ಟೈಮ್ ಎಲ್ಲ ಅದ್ರಲ್ಲೇ ಹಾಕ್ಬೇಕು ಅಂತ. ಬಟ್ ಸ್ಟಿಲ್ ಏನೇ ಒಂದಿದ್ರು ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಇದ್ದೇ ಇರತ್ತೆ. ಕಂಡ್ಕೋಬೇಕು ಅಷ್ಟೇ. ನಮ್ಮ ಯುವ ಶ್ರೋತೃಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೈನಾ? ಪ್ರೆಸಿಡೆಂಟ್ ನ, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್. ಇದಕ್ ಮಾಡ್ಬೇಕಂದ್ರೆ ತುಂಬಾ ವೇಸ್ ಇದೆ, ಅದನ್ನ ನಾವು ಕಂಡ್ಕೋಬೇಕು. ನಮ್ಮಲ್ಲಿರೋ ಸ್ಟ್ರೆಂತ್ ನ ಗುರ್ಸ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಇದ್ ಮಾಡಿದಾಗ ಮಾತ್ರ ಸಕ್ಸಸ್ ಇನ್ ಟೇಸ್ಟ್ ಗೊತ್ತಾಗಕ್ ಸಾಧ್ಯ. RD ಪರೇಡ್ ಆಗಿರ್ಲಿ ಮತ್ತೊಂದಾಗಿರ್ಲಿ ಎಲ್ಲ ನೀವು ವರ್ಕ್ ಮಾಡಿ ಅಚೀವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹತ್ರ ಪ್ರತಿಭೆ ಅನ್ನೋದು ಇದ್ದೇ ಇರ್ತದ. ಆದ್ರೆ ಅದು ಹೊರಗ್ ಬರ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ಬೇಕಾಗ್ತದ. ಪ್ರಯತ್ನ ಅಂತಂದ್ರೆ ಅದು ಒಂದ್ ರೀತಿಯೊಳಗ ಕಠಿಣ ತಪಸ್ಸು. ಅದು ಖಂಡಿತ. ಅದನ್ನ ನಾವು ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತದ. ಮತ್ತ ಅಷ್ಟೇ ಇಲ್ಲ, ನಮ್ಗ ಮುಂದಿನ ಜೀವನವನ್ನು ಕೂಡ ಕಟ್ಟಿಕೊಡ್ತದ. ಅದು ಜೀವನವನ್ನ ಹೆಂಗೆ ಎದುರಿಸ್ಬೇಕು, ಅನೇಕ ಕಷ್ಟಗಳು ಬಂದರೂ ಕೂಡ ಅದನ್ನ ಮೆಟ್ಟಿ ನಿಂತು ಜಯವನ್ನ ಪಡಿಲಿಕ್ಕೆ ಏನೆಲ್ಲ ಮಾಡಬಹುದು, ಪ್ರಯತ್ನ ಪಡಬಹುದು ಅನ್ನೋದನ್ನ ಹೇಳಿಕೊಡ್ತದೆ ಈ ಬದುಕು, ಅಲ್ಲ? ಎಸ್ ಮ್ಯಾಮ್. ಖಂಡಿತ. ಒಳ್ಳೇದಾಗ್ಲಿ ನೈನಾ, ನಿಮ್ಗೆ ಒಳ್ಳೆಯ ಭವಿಷ್ಯ ಸಿಗ್ಲಿ. ನೈನಾ ಅವರಿಗೆ IPS ಆಫೀಸರ್ ಆಗ್ಬೇಕು ಅನ್ನೋ ಕನಸದ, ಆ ಕನಸು ನನಸಾಗ್ಲಿ. ಮತ್ತೆ ಈಗ RD ಪರೇಡ್ನೊಳಗ ಹೆಂಗ ಸಾರ್ಥಕತೆಯನ್ನ ಪಡ್ಕೊಂಡು ಬಂದು ನೈನಾ ನನ್ ಜೊತೆಗೆ ಮಾತಾಡ್ಲಿಕ್ಕತ್ತಾರ, ಹಂಗ IPS ಆಫೀಸರ್ ಕೂಡ ಆಗಿ ಬರ್ಲಿ, ಮಾತಾಡಿಸ್ತೀನಿ ನೈನಾ ಅನ್ನೋ ಅಂತ ಒಂದು ಆಸೆ ಅದ ನನಗ. ಪೂರೈಸ್ತೀರಿ ಅಂತ ಅನಿಸ್ತದ. ಒಂದಿನ ಇಲ್ಲೇ ನಿಮ್ ಜೊತೆ ಕೂತ್ಕೊಂಡು IPS ಆಗಿ ಮಾತಾಡ್ತೀನಿ ಮ್ಯಾಮ್. ಬಹಳ ಒಳ್ಳೇದು. ಆಲ್ ದ ಬೆಸ್ಟ್ ಫಾರ್ ಎವ್ರಿಥಿಂಗ್. ಧನ್ಯವಾದ ನೈನಾ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಿಲ್ಲಿಯಲ್ಲಿ ನಡೆದ ಈ ಸಲದ RD ಪರೇಡ್ನಲ್ಲಿ ಭಾಗವಹಿಸಿದ ಧಾರವಾಡದಲ್ಲಿ ಓದುತ್ತಿರುವ ನಯನಾ HA ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್. ಪ್ರಸ್ತುತಿ ನೆರವು ನವೀನ್ ಮಹಾಲೆ.